ನಮಸ್ಕಾರ ಎಲ್ಲರಿಗೂ ನಮ್ಮ ಶಶಿ ಮನೆ ಊಟ ಚಾನಲ್ಗೆ ಸ್ವಾಗತ. ಈಗ ನಾವು ಉತ್ತರ ಕರ್ನಾಟಕದ ಸ್ಪೆಷಲ್ ಖಾರ ಮಂಡಾಳು ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ 4 ರಿಂದ 5 ಸ್ಪೂನ್ ಎಣ್ಣೆನ ಹಾಕಬೇಕು. ನಾನು 5 kg ಮಂಡಾಳನ್ನು ಚುಡುವ ಮಾಡ್ತಾ ಇದ್ದೀನಿ, ಹಾಗಾಗಿ 4 ರಿಂದ 5 ಸ್ಪೂನ್ ಎಣ್ಣೆನ ಹಾಕಬೇಕು. ಆಮೇಲೆ ಎಣ್ಣೆ ಕಾದ್ಮೇಲೆ ಅರ್ಧ ಸ್ಪೂನ್ ಸಾಸಿವೆನ ಹಾಕಬೇಕು. ಆಮೇಲೆ ಅರ್ಧ ಸ್ಪೂನ್ ಜೀರಿಗೆನ ಹಾಕಬೇಕು. 2 ಫ್ರೈ ಆದಮೇಲೆ ಶೇಂಗಾನ ಹಾಕಬೇಕು. 1 ಬಟ್ಲು ಶೇಂಗಾನ ತೊಗೊಂಡಿದ್ದೀನಿ, ಅವನ್ನ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಅವು ಸ್ವಲ್ಪ ಕೆಂಪಗಾದ್ಮೇಲೆ ಈಗ ಒಣ ಕೊಬ್ಬರಿನ ಹಾಕಬೇಕು. ಒಣ ಕೊಬ್ಬರಿನ ಈ ಥರ ನಾನು ಉದ್ದುದ್ದಿಗೆ ಪೀಸ್ಗಳಾಗಿ ಮಾಡ್ಕೊಂಡೀನಿ, ಅವನ್ನ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಆಮೇಲೆ ಇದಕ್ಕೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ, ಅರ್ಧ ಬಟ್ಲು ಬೆಳ್ಳುಳ್ಳಿ ತೊಗೊಂಡಿನಿ. ಅವನ್ನ ಸ್ವಲ್ಪ ಕುಟ್ಟಿ ಇಟ್ಕೋಬೇಕು. ಬೆಳ್ಳುಳ್ಳಿನ ಹಾಕಬೇಕು, ಹಾಕಿ ಅವನ್ನು ಸ್ವಲ್ಪ ಫ್ರೈ ಮಾಡಬೇಕು. ಆಮೇಲೆ ಎಲ್ಲನೂ ಚೆನ್ನಾಗಿ ಕಲಸಿ 2-3 ನಿಮಿಷ ಫ್ರೈ ಮಾಡಬೇಕು. ಆಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕ್ತಾಯಿದ್ದೀನಿ. ಒಣಗಿರೋ ಕರಿಬೇವನ್ನು ತೊಗೊಂಡಿದ್ದೀನಿ, ಅದನ್ನು ಇದರಲ್ಲಿ ಹಾಕ್ತಾಯಿದ್ದೀನಿ. ಹಾಕಿ ಈಗ ಅದನ್ನು ಚೆನ್ನಾಗಿ ಕಲಿಸ್ಬೇಕು. ಕಲಸಿ ಒಂದು 2-3 ನಿಮಿಷ ಫ್ರೈ ಮಾಡಬೇಕು. ಆಮೇಲೆ ಈಗ 3/4 ಬಟ್ಲು ಪುಟಾಣಿನ ಹಾಕಿದ್ದೀನಿ, ಅದನ್ನು ಸಹ ಚೆನ್ನಾಗಿ ಕಲಸಿ ಫ್ರೈ ಮಾಡಬೇಕು. ಈಗ ಇದಕ್ಕೆ ಉಪ್ಪನ್ನು ಹಾಕ್ತಾಯಿದ್ದೀನಿ, 10 ಸ್ಪೂನ್ ಉಪ್ಪನ್ನು ಹಾಕಿದ್ದೀನಿ. ಈಗ ಆಮೇಲೆ 3/4 ಸ್ಪೂನ್ ಅರಿಶಿಣನ ಹಾಕಿದ್ದೀನಿ. ಆಮೇಲೆ 1 ಸ್ಪೂನ್ ಖಾರ ಪುಡಿನ ಹಾಕ್ತಾಯಿದ್ದೀನಿ. ಆಮೇಲೆ ಅರ್ಧ ಸ್ಪೂನ್ ಸಕ್ಕರೆನ ಹಾಕಿದ್ದೀನಿ. ಹಾಕಿ ಈಗ ಅದನ್ನೆಲ್ಲ ಚೆನ್ನಾಗಿ ಕಲಿಸ್ಬೇಕು. ಅದು ಎಲ್ಲ ಕಲಿತ್ಮೇಲೆ ಮಂಡಾಳನ್ನು ಹಾಕಬೇಕು. ನೋಡಿ, ಈ ಥರ ಎಲ್ಲನೂ ಚೆನ್ನಾಗಿ ಕಲಿಬೇಕು, ಖಾರ ಉಪ್ಪು ಎಲ್ಲ. ಆಮೇಲೆ ಇದಕ್ಕೆ ಮಂಡಾಳನ್ನು ಹಾಕಬೇಕು. ನಾನು ಅಕ್ಕಿ ಮಂಡಾಳು ಅಥವಾ ತೂತ್ ಮಂಡಾಳು ಅಂತ ಹೇಳ್ತಾರೆ ನಮ್ಮ ಕಡೆ, ಆ ಮಂಡಾಳಲ್ಲೇ ಮಾಡ್ತಾಯಿದ್ದೀನಿ. ಆ ಮಂಡಾಳನ್ನು ಇದರಲ್ಲಿ ಹಾಕಬೇಕು. ಹಾಕಿ ಈಗ ಅದನ್ನೆಲ್ಲ ಚೆನ್ನಾಗಿ ಕಲಿಸ್ಬೇಕು. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆನ್ ಮಾಡಿ, ನಮ್ಮೆಲ್ಲ ವಿಡಿಯೋಗಳು ನಿಮಗೆ ತಲುಪುತ್ತವೆ. ಈ ಥರ ಒಲೆನ ಸ್ಲೋ ಅಲ್ಲಿ ಇಡಬೇಕು. ಫ್ಲೇಮ್ನ ಸ್ಲೋ ಅಲ್ಲಿ ಇಟ್ಟು ಈ ಥರ ಎಲ್ಲನೂ ಕಲಿಸ್ತಾ ಇರಬೇಕು. ಇವು ಮಂಡಾಳು ಕ್ರಿಸ್ಪಿ ಆಗೋ ತನಕ ಹುರಿಬೇಕು, ಆಗ ತುಂಬಾ ಟೇಸ್ಟಿಯಾಗಿ ಇರ್ತಾವೆ. ಈ ಥರ ಚೆನ್ನಾಗಿ ಕಲಿಸ್ಬೇಕು. ಎಲ್ಲನೂ ಕಲಸಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಆಮೇಲೆ ಇವನ್ನು ಬಿಸಿ ಮಾಡಬೇಕು. ಈ ಥರ ಎಲ್ಲನೂ ಕಲಿಸ್ತಾ ಇರಬೇಕು. ಅವು ಮುಟ್ಟಿದರೆ ಪುಡಿ ಆಗಬೇಕು, ಆ ಥರ ಫ್ರೈ ಮಾಡಬೇಕು ಇವನ್ನ, ಆಗ ಮಾತ್ರ ತುಂಬ ಟೇಸ್ಟಿಯಾಗಿ ಇರ್ತಾವೆ. ಈ ಮಂಡಾಳ ಜೊತೆ ಹಸೆ ಉಳ್ಳಾಗಡ್ಡಿ, ಹಸೆ ಮೆಣಸಿನ್ಕಾಯಿ ತಿಂದರೆ ತುಂಬಾ ಟೇಸ್ಟಿಯಾಗಿ ಇರ್ತಾವೆ ಈ ಮಂಡಾಳು. ಆಮೇಲೆ ಇದರ ಜೊತೆ ಬಜ್ಜಿನೂ ತಿಂತಾರೆ. ನೋಡಿ, ಈ ಥರ ಈಗ ಮುರಿದ್ರೆ ಈ ಥರ ಪುಡಿ ಆಗಬೇಕು, ಈ ಥರ ಫ್ರೈ ಆಗಬೇಕು. ಈ ಥರ ಚೆನ್ನಾಗಿ ಹುರಿಬೇಕು, ಆಗ ಮಾತ್ರ ತುಂಬಾ ಟೇಸ್ಟಿಯಾಗಿ ಇರ್ತವೆ. ಈ ಥರ ಆಗೋ ತನಕ ಫ್ರೈ ಮಾಡಬೇಕು. ಖಾರ ಮಂಡಾಳು ಮಾಡೋದು ತುಂಬಾ ಸುಲಭ. ಇದನ್ನೊಂದ್ಸಲ ಟ್ರೈ ಮಾಡಿ ಹೇಗಾಯ್ತಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂತ ಅನ್ಕೊತೀನಿ. ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.